ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿದ್ಯಾಪೋಷಕ 2025-26ನೇ ಸಾಲಿನ ಸ್ಕಾಲರ್ಶಿಪ್ ವಿದ್ಯಾರ್ಥಿ ತನಕ ಅರ್ಜಿಯನ್ನು ಕೂಡ ಕರೆದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾರು ಅಪ್ಲಿಕೇಶನ್ ಹಾಕ್ಬೋದು, ಯಾರ್ಯಾರು SSLC ಪಾಸ್ ಆಗಿದ್ದಾರೆ ಮತ್ತು ನೆಕ್ಸ್ಟ್ ಅಡ್ಮಿಷನ್ ತೊಗೊತಾ ಇದ್ದಾರೆ ಅಂತ ಎಲ್ಲ ವಿದ್ಯಾರ್ಥಿಗಳು 25ನೇ ಸಾಲಿನಲ್ಲಿ SSLC ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾಪೋಷಕ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲಾಸ್ಟ್ ಡೇಟ್ ಯಾವಾಗಿದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನೇನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇಯರ್ ಫಾರ್ 2025 ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ ಕಾಮರ್ಸ್ ಆ್ಯಂಡ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಕಾಮರ್ಸ್ ಮತ್ತು ಡಿಪ್ಲೊಮಾ ಅಡ್ಮಿಷನ್ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು SSLC ಪಾಸ್ ಆಗಿ ಡಿಪ್ಲೊಮಾ ಮತ್ತು ಕಾಮರ್ಸ್ ಏನು ತೊಗೊತಾರೆ ಕೋರ್ಸ್ ಅಂಥ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಏನಪ್ಪ ಅಂದರೆ ಫಸ್ಟ್ ಅಟೆಂಪ್ಟ್ನಲ್ಲಿ SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ SSLC ಮಾರ್ಕ್ಸ್ ಕಾರ್ಡು, ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ಲು, ರೇಷನ್ ಕಾರ್ಡು, ಸ್ಟೂಡೆಂಟ್ ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, ಫ್ಯಾಮಿಲಿ ಫೋಟೋ ಮತ್ತು ಅವರ ಮನೆಯ ವೀಡಿಯೋನು ಕೂಡ ಕಂಪ್ಲೀಟಾಗಿ ಏನೇನೋ ಸ್ಥಿತಿ ಇದೆ, ಮನೆ ಸ್ಥಿತಿಗತಿ ಇದೆ ವೀಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ. ಸೊ ಇಲ್ಲೇನಪ್ಪ ಅಂದರೆ ನಿಮ್ಮ ಇಮೇಲ್ ID ಮುಖಾಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ. ನೇಮ್ ಆಫ್ ದಿ ಸ್ಟೂಡೆಂಟು, ಡೇಟ್ ಆಫ್ ಬರ್ತು, ಹಾಗೆ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಮತ್ತು ಯಾವ ಪ್ಲೇಸ್ನಲ್ಲಿ ನೀವು ಓದಿದ್ದೀರಾ, ಅರ್ಬನು, ರೂರಲ್ಲು, ಸೆಮಿ ಅರ್ಬನು, ಯಾವ ಡಿಸ್ಟಿಕ್ನಲ್ಲಿ ಓದಿದ್ದೀರಾ ಮತ್ತು ಯಾವ ತಾಲೂಕಿದೆ, ವಾಟ್ಸಪ್ ನಂಬರ್ ಏನಿದು, ಆಲ್ಟರ್ನೇಟ್ ನಂಬರ್, ನಿಮ್ಮ ಪೇರೆಂಟ್ಸ್ ನಂಬರ್ ಏನು, ಫಾದರ್ಸ್ ನೇಮ್ ಏನು, ಮದರ್ಸ್ ನೇಮ್ ಏನು, ಫಾದರ್ ಆಕ್ಯುಪೇಷನ್ ಏನು ಕೆಲಸ ಮಾಡ್ತಾಯಿದ್ದಾರೆ, ಮದರ್ ಏನು ಕೆಲಸ ಮಾಡ್ತಾಯಿದ್ದಾರೆ, ಹೌಸ್ ವೈಫ್ ಇದ್ದಾರೋ, ಫ್ಯಾಮಿಲಿ ಮಂತ್ಲಿ ಇನ್ಕಮ್ ಎಷ್ಟಿದೆ ಕರೆಕ್ಟಾಗಿ ಹಾಕಬೇಕು, ಯಾವುದೇನು ಸುಳ್ಳನ್ನು ಹಾಕಬಾರ್ದು. ಎಷ್ಟು ಜನ ನಿಮ್ಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಾ, ಅವ್ರ ಜೆಂಡರ್ ಏನು, ಅಪ್ಲಿಕೇಶನ್ ಹಾಕುವಂಥವ್ರ ಜೆಂಡರ್ ಏನು, ಮತ್ತು ಯಾವ ಕ್ಯಾಟಗರಿ ಬಿಲಾಂಗ್ಸ್ ಇದ್ದಾರೆ, GM, SC, ST, ಮೈನಾರಿಟಿನೋ, OBC ಅನ್ನೋ, ಮತ್ತು ಅದ್ರ ಜೊತೆಗೆ ನಿಮಗೆ ಸ್ಕಾಲರ್ಶಿಪ್ಗೆ ಯಾವ ಥರ ಮಾಹಿತಿ ಸಿಗ್ತದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಮನೆ ಯಾವುದು, ಸ್ವಂತ ಮನೆ ಇದೆ, ಬಾಡಿಗೆ ಮನೆ ಇದೆ ಅಥವಾ ಲೀಸ್ನಲ್ಲಿ ಇದ್ದೀರೋ ಅಂದರೆ ಇವನ್ನೆಲ್ಲನೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಇವನು. ಹಾಗಾಗಿ ಯಾಕೆಂದರೆ ಇಲ್ಲಿ ಮಾಹಿತಿನ ಕಂಪ್ಲೀಟಾಗಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ಸೊ ಏನಪ್ಪ ಅಂದರೆ ಈಗ ಆಲ್ರೆಡಿ ಯಾರ್ಯಾರು ಕಾಮರ್ಸ್ ಮತ್ತು ಡಿಪ್ಲೊಮಾ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರೆಲ್ಲರೂ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕಂಪಲ್ಸರಿಯಾಗಿ ವಿದ್ಯಾಪೋಷಕ ಅರ್ಜಿನ ಕೂಡ ಕರೆದಿದ್ದಾರೆ. 25ನೇ ಸಾಲಿಂದು 80%ಕ್ಕಿಂತ ಜಾಸ್ತಿ ಅಂಕ ಗಳಿಸಿರ್ತಕ್ಕಂಥ 24-25ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ SSLC ಮೊದಲ ಪ್ರಯತ್ನ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸಾಗಿ 80ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ಅವರ ವಾರ್ಷಿಕ ಕುಟುಂಬದ ಆದಾಯ 1,20,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಮತ್ತು ಅರ್ಜಿನ ಎಲ್ಲ ಮಾಹಿತಿನೂ ಕೂಡ ಆನ್ಲೈನಲ್ಲೇ ಭರ್ತಿ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಏನಪ್ಪ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಮೆನ್ಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು, ಯಾವ ಜಿಲ್ಲೆಯವರು ಅಂದರೆ ಧಾರವಾಡ, ಗದಗ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ದಾವಣಗೆರೆ, ಹಾವೇರಿ, ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಕೊಪ್ಪಳ ಈ ಜಿಲ್ಲೆಯ ಸೇರಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿನ ಕೂಡ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 10ನೇ ಜೂನ್ 2025 ಇದೆ. ಅರ್ಜಿನ ಭರ್ತಿ ಮಾಡೋ ಮೊದಲು ಏನಪ್ಪ ಅಂದರೆ SSLC ಅಂಕಪಟ್ಟಿ, ನಿಮ್ಮ ಮನೆಯ ವಿದ್ಯುತ್ ಬಿಲ್, ಕುಟುಂಬದ ಪಡಿತರ ಚೀಟಿ ಅಂದರೆ BPL ಕಾರ್ಡ್, ರೇಷನ್ ಕಾರ್ಡ್, ವಿದ್ಯಾರ್ಥಿ ಭಾವಚಿತ್ರ, ಆದಾಯ ಪ್ರಮಾಣ ಪತ್ರ, ಅದರ ಜೊತೆ ಕುಟುಂಬ ಸದಸ್ಯರು ಭಾವಚಿತ್ರ, ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದರು, ಮತ್ತು ಮನೆ ಹೊರಗಿನ ವೀಡಿಯೋ ಮಾಡುವ ಯಾವ ಥರ ಇದೆ ಮನೆ ಪರಿಸ್ಥಿತಿ ಇದೆ ಎಲ್ಲನೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಿಮಗೇನಪ್ಪ ಅಂದರೆ ಅವರು ನಿಮ್ಮ ಹತ್ತಿರದ ನಿಮ್ಮ ಅಡ್ರೆಸ್ನ ಎಲ್ಲ ತೊಗೊಂಡು ನಿಮ್ಮ ಮನೆಗೆ ಎನ್ಕ್ವೈರಿಗೆ ಬರ್ತಾರೆ. ಆವಾಗ ನೀವು ಹೇಳಿರ್ತಕ್ಕಂಥ ಮಾಹಿತಿ ಎಲ್ಲನೂ ಕರೆಕ್ಟಾಗಿತ್ತಂದರೆ ವಿದ್ಯಾರ್ಥಿ ಬಡತನದಲ್ಲಿ ಏನಾದರೂ ಇದ್ನಂದ್ರಪ್ಪ ಅವನಿಗೆ ಆರ್ಥಿಕ ಸಹಾಯ ಬೇಕಾಗಿತ್ತಪ್ಪ ಅಂದ್ರೆ 100% ಆಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ನಿಮಗೇನಪ್ಪ ಅಂದರೆ ನೀವು ಎಷ್ಟು ಟ್ಯೂಷನ್ ಫೀಸ್ ಕಟ್ಟಿದ್ದೀರಾ ಅದನ್ನೆಲ್ಲನೂ ಕೂಡ ರಿಂಬರ್ಸ್ಮೆಂಟ್ ಮಾಡಿ ಮತ್ತು ಅದ್ರ ಜೊತೆಗೆ ನಿಮಗೇನಪ್ಪ ಅಂದರೆ ಮೇಂಟೆನೆನ್ಸು, ಲ್ಯಾಪ್ಟಾಪು, ಬುಕ್ಸು ಮತ್ತು ಎಲ್ಲನೂ ಕೂಡ ರೆಡಿಮೇಡ್ ಏನೇನು ಬಟ್ಟೆ ತೊಗೊಳ್ಳಿಕ್ಕೆ ಎಲ್ಲನೂ ಕೂಡ ಸಹಾಯ ಮಾಡ್ತಾರೆ. ಹಾಗಾಗಿ ಯಾರ್ಯಾರು ಬಡವರಿದ್ದೀರಾ ಮತ್ತು ಅದ್ರ ಜೊತೆಗೆ ಸದುಪಯೋಗ ಪಡ್ಕೋಬೇಕಂತಿದ್ದೀರಾ, ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಂತಿದ್ದೀರಾ, ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ಅದರ ಡಾಕ್ಯುಮೆಂಟ್ಸ್ ಕೂಡ ತೋರಿಸ್ಕೊಟ್ಟಿದ್ದೀನಿ ನಾನು. ಲಾಸ್ಟ್ ಡೇಟ್ ಬಂದುಬಿಟ್ಟು 10ನೇ ಜೂನ್ 2025 ಲಾಸ್ಟ್ ಡೇಟ್ ಇದೆ. ಕೂಡಲೇ ಅರ್ಜಿನ ಸಲ್ಲಿಸಿ ಹಾಗೆ ಈ ಮಾಹಿತಿನ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಹಾಗೆ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಅಪ್ಲಿಕೇಶನ್ ಕೂಡ ಆನ್ಲೈನಲ್ಲೇ ಭರ್ತಿ ಮಾಡೋದ್ರಿಂದ ಕ್ಲಿಕ್ here to ಫಾರ್ಮ್ ಗೂಗಲ್ ಫಾರ್ಮ್ ಇರ್ತದೆ, ಅದನ್ನು ಭರ್ತಿ ಮಾಡಿ. ಸೊ ನಿಮ್ಮ ಪರ್ಸೆಂಟೇಜು ವಿದ್ಯಾರ್ಥಿಗಳು 80% ಜಾಸ್ತಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.